ಇನ್ನೊಂದು ಫೋನ್ ತೊಗೋಬೇಕಂತ ಪ್ಲ್ಯಾನ್ ಐತಿ. ಬಟ್ ತೊಗೊಂಡ್ರೆ ಪ್ರೋನ ತೊಗೋಬೇಕಂತ ಐತೆ ನಂಗೆ, ಐಫೋನ್ ಪ್ರೋ. ಅದು ನಂಗೆ 14 ಪ್ರೋ ಭಾಳ ಇಷ್ಟ ಆಗೈತೆ. ನೋಡೋಣ ಇನ್ ಫ್ಯೂಚರ್. ಆಮೇಲೆ ನನ್ನ ಪರ್ಸ್ನಲ್ ಅಂತ ಒಂದು ಬೈಕ್ ತೊಗೋಬೇಕು ನಾನು. ಯಾಕಂದ್ರೆ ನಾನು R15 ಅಣ್ಣ ಒಯ್ದಾನ ಸುಜುಕಿ. ಅದನ್ನಂತೆ ನಾವು ಭಾಳ ತೊಗೊಂಡು ಹೋಗಕ್ಕೆ ಬರೋಂಗಿಲ್ಲ. ಇದಕ್ಕಿಂತ ಜಾಸ್ತಿ ಕುಡಿ ಆಗ್ತದೆ ನನ್ನ ಸುಜುಕಿ, ಏನು ಮಾಡ್ತಿ. ಸೊ ಅದೊಂದು ಪ್ರಾಬ್ಲಮ್ ಆಗೈತಿ. ನಾನು ಡಾಕ್ಯುಮೆಂಟ್ಸ್ ಇಲ್ಲಲ್ಲ, ಹಾಗಾಗಿ ಯಾಕೆ ಜಿಗ್ರ ಅದ. ನೋಡೋಣ ದೇವ್ರದನ್ ಆ ಟೈಮ್ದಾಗ ಏನೇನು ಬರ್ತೈತಿ ಅದು ಬರೋದೈತೆ. ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೆ. ಇವತ್ತು ತರ್ಬೇಕು ನಾಳೆ ತರ್ಬೇಕಂತ ಸಾಲ ಮಾಡಿ ತರಬಾರ್ದು. ಒಂಥರ ಫೀಲ್ ಚಲೋ ಕೊಡ್ಸ. ಚಲೋ ನುಗ್ಗಾತತಿ, ನಂಗೇನು ಇಷ್ಟ ಆತ. ಬಟ್ ಏನಪ್ಪ ಅಂತಂದ್ರೆ ಈ ನಮ್ಗತೆ ಸ್ಪೋರ್ಟ್ಸ್ ಬೈಕ್ ಗತೆ ಹಿಂಗೆ ಹೊಳ್ಳಾಡ್ಸೋದು ಆಗೋಂಗಿಲ್ಲ. ಸುಮ್ಮನೆ ಒಂಥರ ಗತ್ನ್ಯಾಗ ಹೋಗೋದಕ್ಕೆ ಭಾರಿ ಐತಿ ಗಾಡಿ. ದಂಡ ಫೀಲು ಚಲೋ ಕೊಡ್ತೈತಿ. ರೋಡಿಗಂತಿ ಹಚ್ಕೊಂಡು ಮಸ್ತ್ ಹೊಂಟೈತಿ. ಇನ್ನೊಂದು ಚೂರು ಬ್ರೇಕಿಂಗ್ ಚಲೋ ಇರ್ಬೇಕಿತ್ತ. ಹತ್ತೈತಿ ಬಟ್ ಒಂದು ಚೂರು ಹಾರ್ಡ್ ಅನ್ಸಾತ್ ನಂಗೆ. ನಾವು ಡೈಲಿ ಸ್ಪೋರ್ಟ್ಸ್ ಬೈಕ್ ಹೊಡೆದವ್ರಿಗೆ ಸಡನ್ನಾಗಿ ಈ ಥರ ಬೈಕ್ ಸಿಕ್ಕರೆ ಸದಾ ಅದ ನಾರ್ಮಲ್ ಆಗಿ. ಫಸ್ಟ್ ಟೈಮ್ ಬುಲಾಟ್ ಅಂತಾನಲ್ಲ, ಒಂಥರ ಜನ ಬೇರೆ. ಬೈಲೋಗ್ಲ ನಮ್ಮ ತಮ್ಮ ಕಾಯತಾನ ನನಗೀಗ. ಸೊ ನಾನೇ ಹೇಳ್ತಾನೆ, ವಯಸ್ಸಿದ್ದಾಗ ಎಲ್ಲ ಮಾಡ್ರಿ, ವಯಸ್ಸು ಹೋದ್ಮ್ಯಾಕ ಏನು ಮಾಡೋಕ್ಕಾಗಲ್ಲ ಅಂತ ಕೊರಗೋದು ಬೇಡ. ಸೊ ಭಾಳ ಜನ ನೋಡ್ತಾನ ಈಗ ಖಾಲಿ ಅಡ್ಡಾಡ್ತಾರೆ ಊರಾಗ. ಸೊ ಒಂದು ಹೇಳ್ತಾನೆ, ನಿಮ್ಮಂಥ ಲಕ್ಕಿಯಸ್ಟ್ ಪರ್ಸನ್ ಯಾರೂ ಇಲ್ಲ. ಏನು ನೀವು ಖಾಲಿ ಅಡ್ಡಾಡ್ತಿರಲ್ಲ, ಈಗ ಫುಲ್ ಅಡ್ಡಾಡ್ರಿ, ಒಂದು ಜಾಗ ಬಿಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ